ಸ್ಟಿಂಗ್ ಕೊಡ್ತಿದ್ದೀರಾ ಸ್ಟಿಂಗು ಡೇ 217 ಫಿಟ್ನೆಸ್ ಫ್ಲೋ ಆಗ್ತಾನೆ ನಿದ್ದೆ ಬಂತು. ಅವಾಗ್ಲೇ 5 ಗಂಟೆ ಆಯ್ತು. ಕೂಲಿ ಮಾಡಕ್ ಹೋಗ್ಲೇಬೇಕಲ್ಲ, ವಿಧಿ ಇಲ್ದಲೆ ಎದ್ ಬಂದೆ. ಬಟ್ ಮೊನ್ನೆ ಹಾಕಿದ್ನಲ್ಲ ಡಿಸ್ಕ್ರೈಬ್ ಯುವರ್ ಜಾಬ್ ಇನ್ 1 ವರ್ಡ್ ಅಂತ. ನಾನ್ ಸರ್ ಗುರು ಯಪ್ಪ ಓದಕ್ ಯಾಕೆ ಚೆನ್ನಾಗಿತ್ತು ಅಂದ್ರೆ ಅದ್ ಎಲ್ಲ ಆನೆಸ್ಟ್ ಆಗಿತ್ತು. ಗೊತ್ತು ಅಲ್ಲಿ ಯಾರು ಕೇಳಲ್ಲ ಅಂತ, ಅದಕ್ಕೆ ನಾನೇ ಕೇಳ್ದೆ. ನಾವು ಬಂದ್ವಿ ನೋಡಿ ಮತ್ತೊಮ್ಮೆ ಮಗದೊಮ್ಮೆ ಅಂತ ಬಿಡದೀಗೆ. ಈ ಪಿಂಕ್ ಫ್ಲವರ್ ಮರದಿಂದ ಹೂವ ಕೆಳಗ್ ಬೀಳದ್ ನೋಡಿ ನಮ್ ಚೈಲ್ಡ್ಹುಡ್ ಗ್ಯಾಪ್ನ ಆಯ್ತು. ನಮ್ಮನೆ ಮುಂದೆ ಒಂದ್ ಮರ ಇದೆ, ಆ ಎಲೆಗಳೆಲ್ಲ ಕೆಳಗ್ ಬೀಳ್ತಾ ಇದ್ರೆ ಒಂದ್ ಕಡೆ ಖುಷಿ, ಇನ್ನೊಂದ್ ಕಡೆ ದುಃಖ. ಯಾಕೆ ಅಂತ ಗೆಸ್ ಮಾಡಿ ನೋಡೋಣ. ಯಾಕಂದ್ರೆ ದಟ್ ಈಸ್ ನಿಯರ್ಲಿ ಟು ಸಮ್ಮರ್ ಸೀಸನ್. ಒಂದ್ ಕಡೆ ಸಮ್ಮರ್ ವೆಕೇಶನ್ ಬರುತ್ತೆ ಅಂತ ಖುಷಿ ಆದ್ರೆ, ಇನ್ನೊಂದ್ ಕಡೆ ಸ್ಕೂಲ್ ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ. ಬಟ್ ಅಂದ್ರೂ ಅದೇ ಚೆನ್ನಾಗಿತ್ತು ಅಲ್ವಾ. ಅವಾಗ ಯಾವಾಗ ದೊಡ್ಡವರಾಗ್ತೀವಿ ಅಂತ ಅನ್ಸ್ತಾ ಇತ್ತು. ಈಗ ಓಕೆ, ಲೆಟ್ಸ್ ಕಮ್ ಟು ಪ್ರೆಸೆಂಟ್ ಟೆನ್ಸ್. ಇವತ್ತಂತೂ ಸಿಕ್ಕಾಪಡೆ ಅಲ್ಲಾಡ್ಬಿಟ್ವಿ. ಇನ್ನು ಹಿಡಿಯಕ್ ಶಕ್ತಿ ಇಲ್ಲ. ಬಟ್ ಇವತ್ ನೆಕ್ಸ್ಟ್ ಡೇ. ಬಟ್ ಇವತ್ ಪರವಾಗಿಲ್ಲ ಗುರು, ಕೆಲಸ ಆನ್ ಟೈಮ್ ಅಲ್ಲೇ ಮುಗೀತು. ಕ್ರಿಯೇಟಿನ್ ತಗೊಳ್ಳುವ ವಿಧಾನ ಹೇಳ್ತೀನಿ ತಿಳ್ಕೊಳ್ಳಿ. ಅರೌಂಡ್ 300 ml ನೀರು, ಇಲ್ಲಾಂದ್ರೆ ಮನೇಲಿರೋ ಒಂದ್ ದೊಡ್ಡ ಲೋಟ ನೀರು, ಒಂದ್ ಸ್ಕೂಪ್ ಕ್ರಿಯೇಟಿನ್. ನಾನು ಯಾವತ್ತು ಸ್ಟಿಂಗ್ ಕುಡ್ದಿಲ್ಲ, ಬಟ್ ಇದ್ ನೋಡಕ್ ಸೇಮ್ ಅದೇ ತರ ಇದೆ ಅಲ್ವಾ. ಚೆನ್ನಾಗಿ ಸ್ಟಿರ್ ಮಾಡಿ ಆಮೇಲೆ ಕುಡೀರಿ. ಬಟ್ ಕ್ರಿಯೇಟಿನ್ ತಗೊಂಡ್ರಿಗೆ ಒಂದ್ ಅಡ್ವೈಸ್ ಏನಪ್ಪಾ ಅಂದ್ರೆ, ಒಂದ್ 3 ರಿಂದ 4 ಲೀಟರ್ ಚೆನ್ನಾಗಿ ನೀರ್ ಕುಡೀರಿ. ಯಪ್ಪ ಇವತ್ತೊಂದು ವರ್ಕೌಟ್ ಅದ್ ಹೆಂಗ್ ಮಾಡೋದು ದೇವ್ರಿಗೆ ಗೊತ್ತು. ಬಟ್ ಒಟ್ನಲ್ಲಿ ಮುಗೀತು. ಇವತ್ತಿಗಿಷ್ಟೇ, ಸಿಗೋ ನಾಳೆ.